ಕಮೆಂಟ್ ಅಲ್ಲಿ ಸ್ಪ್ಯಾಮ್ ಮಾಡ್ತಿದ್ದಾರೆ. ಅದೇ ಕಮೆಂಟ್ ದುಡ್ಡಿಗೋಸ್ಕರ ತೆಲುಗು ಇಂಡಸ್ಟ್ರಿಗೆ ಹೋಗಿದ್ದಾರೆ. ಕನ್ನಡನ ಬಿಟ್ಬಿಟ್ಟು ಕನ್ನಡನ ಬಿಟ್ಟು ಹೋಗಿದ್ಕೆ ನಿನಗೆ ತೆಲುಗುಲಿ ಹಿಂಗಾಗಿದೆ, ನೀನ್ ಮಾಡಿರೋ ಕರ್ಮ ಇದನ್ನ ಅನುಭವಿಸು ಅಂತ ಜನಗಳು ಹೇಳಿದ್ದಾರೆ. ಸೊ ನಾನು ಒಂದು ಕ್ಲಿಯರ್ ಮಾಡ್ತೀನಿ, ಕನ್ನಡ ಸೀರಿಯಲ್ ನಾನೇ ಸ್ವತಃ ಎಕ್ಸಿಟ್ ಮಾಡಿದ್ದು. ಸೊ ಕನ್ನಡ ಎಕ್ಸಿಟ್ ಮಾಡುವಾಗ ನನಗೆ ತೆಲುಗುಲಿ ಲಕ್ಷ್ಮೀ ನಿವಾಸಂ ಪ್ರಾಜೆಕ್ಟ್ ಬರ್ತಾ ಇದೆ ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆ್ಯಂಡ್ ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು 3 months ಟೈಮ್ ತೊಗೊಂಡೆ ಸರ್. ಯಾಕೆಂದರೆ ನನಗೆ ತೆಲುಗು ಬರಲ್ಲ, ಹೈದ್ರಾಬಾದ್ಗೆ ಹೋಗ್ಬೇಕು. ನನ್ನ ಮನಸ್ಸಲ್ಲಿ ಇತ್ತು ಇವಳೊಂದು ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಬೇಕು ಅಂತ. ಬಟ್ ಮತ್ತೆ ಸೇಮ್ ಪ್ರಾಜೆಕ್ಟು, ನನಗೆ ಅದೇ ಪ್ರಾಜೆಕ್ಟು. ಬಟ್ ನಾನು ತುಂಬ ಟೈಮ್ ತೊಗೊಂಡೆ ಅದನ್ನ ಒಪ್ಕೊಳ್ಳೋಕ್ಕೆ. ಕನ್ನಡದಲ್ಲಿ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಬರ್ತಾ ಇತ್ತಾ? ಕನ್ನಡದಲ್ಲೂ ಅದೇ ಇದು ಸರ್, ಪ್ರೊಡಕ್ಷನ್ ಹೌಸ್ ಪ್ರಾಬ್ಲಮ್ಮು. ಅಲ್ಲೂ ಅಷ್ಟೇ ಸರ್, ಡೈರೆಕ್ಟ್ ಆ ಕ್ಲಿಪ್ಪು ನನ್ನ ಹತ್ರ ಇದೆ. ಕನ್ನಡದಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಆ ಕ್ಲಿಪ್ಸು ನನ್ನ ಹತ್ರ ಇದೆ. ಬಟ್ ನಾನು ಅದನ್ನು ವೈರಲ್ ಮಾಡೋಕ್ಕೆ ಹೋಗಿಲ್ಲ, ನಾನು ಸುಮ್ಮನೆ ಜಸ್ಟ್ ಎಕ್ಸಿಟ್ ಆದೆ. ನನಗೆ ಚಾನಲಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನನಗೆ ಪ್ರಾಬ್ಲಮ್ ಆಗಿರೋದು ಪ್ರೊಡಕ್ಷನು, ಪ್ರೊಡ್ಯೂಸರ್ಸ್.